ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕಾಯಿ ಹೋಳಿಗೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಫಾಸ್ಟಾಗಿ ಮತ್ತು ರುಚಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋ ರೆಸಿಪಿ ಕೂಡ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, 1/4 kg ಮೈದಾ ಹಿಟ್ಟು, 1/4 kg ಅರ್ಧ ಚಿರೋಟಿ ರವೆ, ಸ್ವಲ್ಪ ಉಪ್ಪು, ಆಯಿಲನ್ನು ಸೇರಿಸಿ ನೀರನ್ನು ಹಾಕಿ ಸ್ವಲ್ಪ ಸ್ಮೂತಾಗಿ ಮೃದುವಾಗಿ ಕಲಿಸ್ಕೊಳ್ಬೇಕು. ಕಾಯಿ ಹೋಳಿಗೆಗೆ ಸ್ವಲ್ಪ ಮೃದುವಾಗಿ ಇಟ್ಟಿರೋಬೇಕು, ಆದ್ದರಿಂದ ನೀರನ್ನು ಜಾಸ್ತಿ ಹಾಕಬೇಕು. ಅದರಲ್ಲೂ ಚಿರೋಟಿ ರವೆ ನೀರನ್ನು ಸೇರಿಸಿ ಕಲಿಸಿದಾಗ ಸ್ವಲ್ಪ ಹಾರ್ಡಾಗಿರುತ್ತೆ, ಹಾಗಾಗಿ ನೀರು ಜಾಸ್ತಿ ಹಾಕಬೇಕು. ಜಾಸ್ತಿ ನೀರು ಹಾಕೋದ್ರಿಂದ ಸ್ಮೂತಾಗಿ ಬರ್ತವೆ. ಚಿರೋಟಿ ರವೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ, ಅದಕ್ಕೋಸ್ಕರ ಮೈದಾ ಹಿಟ್ಟಿನ ಜೊತೆಗೆ ಚಿರೋಟಿ ರವೆನೂ ಕೂಡ ಯೂಸ್ ಮಾಡಿದ್ದೀನಿ. ನೋಡಿ, ಈ ರೀತಿ ನೀರನ್ನು ಜಾಸ್ತಿ ಹಾಕಿ ಹದವಾಗಿ ಕಲಿಸ್ಬೇಕು. ನಾವು ಏನಾದರೂ ಅಡುಗೆ ಮಾಡಬೇಕಂದ್ರೆ ತುಂಬ ಗಡಿಬಿಡಿ ಇರುತ್ತೆ ನಮಗೆ. ಆ ಥರ ಗಡಿಬಿಡಿ ಮಾಡ್ಕೊಂಡು ಅಡುಗೆ ಮಾಡೋಕ್ಕೆ ಹೋದರೆ ಸ್ವಲ್ಪ ಸಮಸ್ಯೆಗಳು ಬರ್ತವೆ. ಹಾಗಾಗಿ ನಾವು ಯಾವಾಗಲೂ ಸ್ವಲ್ಪ ತಾಳ್ಮೆಯಿಂದ ಪೀಸ್ಫುಲ್ಲಾಗಿ ಅಡುಗೆ ಮಾಡಬೇಕು. ಎಷ್ಟೇ ಅರ್ಜೆಂಟಾಗಿ ಅವಸರಾಗಿ ಅಡುಗೆ ಮಾಡಿರಿ, ಬಟ್ ಮಾಡಬೇಕಾದ್ರೆ ಮನಸ್ಸು ಮಾತ್ರ ತುಂಬ ತಾಳ್ಮೆಯಿಂದ ಇರಬೇಕು. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ನಾವು ಅಡುಗೆ ಮಾಡೋದಕ್ಕೂ ಅರ್ಧ ಗಂಟೆ ಮುಂಚಿತವಾಗಿ ಮೈಂಡ್ಸೆಟ್ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ಏನಿದೆ ಐಟಮ್ಮು, ಏನು ಅಡುಗೆ ಮಾಡಬಹುದು, ಅದನ್ನು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಇದೇ ಅಡುಗೆ ಮಾಡಬೇಕು ಅನ್ನೋದನ್ನು ನಾವು ಮುಂಚೆನೇ ಫಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಮೆಂಟಲಿ ತುಂಬ ಪೀಸ್ಫುಲ್ಲಾಗಿ ಕೆಲಸ ಮಾಡಬಹುದು. ಹಾಗಾಗಿ ನಿಮ್ಗೆ ಇದೊಂದು ಟಿಪ್ಸು. ಎಷ್ಟೇ ಗಡಿಬಿಡಿ ಅರ್ಜೆಂಟಾಗಿ ಅಡುಗೆ ಮಾಡಬೇಕು ಅಂದ್ರೂ ಮುಂಚಿತವಾಗಿ ನಾವು ಈ ಥರ ಅಡುಗೆ ಮಾಡಬೇಕಂತ ಮೆಂಟಲಿ ಫಿಕ್ಸ್ ಆಗಿ ಒಂದು ಸಮಾಧಾನವಾಗಿದ್ದಾಗ ಅಡುಗೆಯನ್ನು ತಯಾರು ಮಾಡಬಹುದು. ನೋಡಿ, ಈಗ ಹಿಟ್ಟನ್ನು ಸ್ಮೂತಾಗಿ ಕಲಸಿಟ್ಟಿದ್ದೀನಿ. ಮತ್ತು ಹಿಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಚೆನ್ನಾಗಿ ಕಲಸಿ, ಹದವಾಗಿ ಕಲಸಿ, ತೆಳುವಾಗಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಕಡೆ ಸೈಡ್ ಎತ್ತಿಟ್ಕೋಬೇಕು. ಕಲಿಸ್ಬೇಕಾದ್ರೆ ಆಯಿಲ್ ಕಡಿಮೆ ಆಗಬೇಕು. ಕಲಸಿ ಆದಮೇಲೆ ಆಯಿಲನ್ನು ಸೇರಿಸಿ ಅದನ್ನು ಕಲಿಸ್ಬೇಕು. ಈಗ ತುರಿದಿರೋ ಅಂಥ ತೆಂಗಿನಕಾಯಿಗೆ ಏಲಕ್ಕಿ ಹಾಕಿ ರುಬ್ಕೊಳ್ಳೋಣ. ಈಗ ನೋಡಿ, 3 ಹೋಳು ತೆಂಗಿನಕಾಯಿ ಇದೆ, ಇದಕ್ಕೆ 1/4 kg ಬೆಲ್ಲ ಆದರೆ ಸಾಕು. ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ಮತ್ತು ಬೆಲ್ಲವನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ನುಣ್ಣಗಿರ್ಬೇಕದು, ಯಾಕೆಂದರೆ ಕಣಕ ನುಣ್ಣಗಿದ್ರೇ ಚೆಂದ. ನೋಡಿ, ಈಗ ಪುಡಿ ಮಾಡಿರೋಂಥ ಬೆಲ್ಲವನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು. ಈಗ ಗ್ರೈಂಡ್ರಲ್ಲಿ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಮಿಕ್ಸಿನಲ್ಲಿ ರುಬ್ಬಬೇಕು. ರುಬ್ಬಿರೋದನ್ನು ಒಂದು ಬಾಣಲಿಯಲ್ಲಿ ಅಥವಾ ಒಂದು ಬೌಲಲ್ಲಿ ಹಾಕಿಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿ ಬಿಸಿ ಮಾಡಬೇಕು. ನೋಡಿರಿ, ಈ ಥರ ರುಬ್ಬಿರೋದನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಯಾಕೆಂದರೆ ಬೆಲ್ಲ ಮತ್ತು ಕಾಯಿ ಎರಡೂ ಕೂಡ ಒಂದು ಹದವಾದ ಕಣಕಕ್ಕೆ ಬರಬೇಕಲ್ವ, ಅದಕ್ಕೆ ನೀರಿನ ಅಂಶ ಎಲ್ಲ ಹೋಗಿ ಬೆಲ್ಲ ಒಂದು ಪಾಕಕ್ಕೆ ಬಂದು ಗಟ್ಟಿಯಾಗಿ ಹೋಳ್ಗೆಯನ್ನು ಮಾಡಲಿಕ್ಕೆ ಟೇಸ್ಟಿಯಾಗಿರಬೇಕಂದ್ರೆ ಹದವಾಗಿ ಕುದಿಸ್ಬೇಕು. ಲೋ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮಲ್ಲಿ ಏನಾದರೂ ಕುದಿಸಿದ್ವಿ ಅಂದರೆ ತಳ ಒತ್ತೋವಂಥ ಚಾನ್ಸ್ ಇರುತ್ತೆ. ತಳ ಒತ್ತಿದರೆ ಟೇಸ್ಟು ಇರಲ್ಲ, ಮಾಡೋದಕ್ಕೂ ಚೆನ್ನಾಗಾಗಲ್ಲ. ನೋಡಿ, ಈಗ ಒಂದು ಪ್ಲೇಟನ್ನು ಮುಚ್ಚಿ, ಆ ಕುದಿ ಎಲ್ಲ ಹೊರಗೆ ಸಿಡಿಯುತ್ತಲ್ವ, ಅದಕ್ಕೋಸ್ಕರ ಒಂದು ಪ್ಲೇಟನ್ನು ಮುಚ್ಚಿ ಈ ರೀತಿ ಹದವಾಗಿ ಕುದಿಸ್ಬೇಕು. ನೋಡ್ರಿ, ಹದವಾಗಿದೆ. ಈಗ ಪಾಕ ಚೆನ್ನಾಗಿ ಬಂದಿದೆ ಕಣಕ. ಈಗ ಒಂದು ಕಡೆ ತಣ್ಣಗಾಗಲಿಕ್ಕೆ ಎತ್ತಿಡಬೇಕು. ಈಗ ನಾವು 3/4 ಗಂಟೆ ಮುಂಚೆನೇ ಕಲಸಿಟ್ಟಿರೋ ಅಂಥ ಹಿಟ್ಟು ಒಂದು ಹದಕ್ಕೆ ಬಂದಿದೆ. ಈಗ ಹೋಳ್ಗೆ ಮಾಡೋಣ. ಈಗ ತಣ್ಣಗಾಗಿರೋ ಅಂಥ ಕಣಕವನ್ನು ಹಾಕಿಬಿಟ್ಟು ಹೋಳ್ಗೆ ತಟ್ಟೋಣ. ಹೋಳ್ಗೆ ತಟ್ಟೋ ಅಂಥ ಕವರ್ ಅಂಗಡಿನಲ್ಲಿ ಸಿಗ್ತವೆ. ಆ ಕವರಲ್ಲೇ ತಟ್ಟಿದರೆ ಚೆನ್ನಾಗಿ. ಬಾಳೆದೆಲೆ ಇದ್ದರೆ ಅದರಲ್ಲಾದರೂ ಮಾಡಬಹುದು. ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಪೇಪರನ್ನು, ಯಾಕೆ ಅಂದರೆ ಅಂಚಿನ ಮೇಲೆ ಹಾಕ್ಬೇಕಾದ್ರೆ ಪೇಪರ್ ಸುಡಬಾರ್ದಲ್ವಾ. ಈ ಪೇಪರು ಸುಡಲ್ಲ, ಅಂಚಿನ ಮೇಲೆ ಹಾಕಿದರೆ ಪೇಪರ್ ಇದು ಬರ್ನ್ ಆಗಲ್ಲ. ಅದಕ್ಕೋಸ್ಕರ ಅಂದರೆ ಅಂಚಿನ ಮೇಲೆ ಪೇಪರ್ ಬಿದ್ದರೂ ಬರ್ನ್ ಆಗದೇ ಇರೋವಂಥ ಪೇಪರ್ ಆದರೆ ಫುಡ್ಡಲ್ಲಿ ಅದು ಸೇರಿಕೊಳ್ಳಲ್ಲ. ಈ ಥರ ಮೇಲ್ಗಡೆ ಒಂದು ಕವರನ್ನು ಹಾಕಿ ಕೈಯಲ್ಲೇ ತಟ್ಟಬಹುದು. ಇಲ್ಲ ಅಂದರೆ ಇದು ಲಟ್ಟಣಿಗೆಯಲ್ಲಿ ಕೂಡ ಲಟ್ಟಿಸ್ಬೋದು. ಕೈಯಲ್ಲೇ ತಟ್ಟಿದ್ದೀನಿ ನೋಡಿ ನಾನು. ನಿಮಗೆ ಕೈಯಲ್ಲಿ ತಟ್ಟಕ್ಕೆ ಸರಿ ಹೋಗಲಿಲ್ಲ ಅಂದರೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ರಿ. ಯಾವತ್ತೂ ಹೋಳ್ಗೆನ ದೋಸೆ ಹಂಚಲ್ಲೇ ಬೇಯಿಸಬೇಕು, ಚಪಾತಿ ಹಂಚಲ್ಲಿ ದಯವಿಟ್ಟು ಬೇಯಿಸ್ಬೇಡಿ. ದೋಸೆ ಹಂಚಲ್ಲಾದರೆ ಸ್ಮೂತಾಗೆ ಚೆನ್ನಾಗೆ ಬೇಯಿಸ್ಬಹುದು. ನೋಡಿ, ಈ ರೀತಿ ಬಂದಿದೆ.
ಮಕ್ಕಳಿಗೆ ತಿನ್ನಲಿಕ್ಕೆ ಕೂಡ ಟೇಸ್ಟಿಯಾಗಿರುತ್ತೆ. ಇದನ್ನು 2 ದಿನ ಬೇಕಾದರೂ ಹಾಗೆ ಇಟ್ಕೊಂಡು ಯೂಸ್ ಮಾಡಬಹುದು. 2 ದಿನ ಅಥವಾ 3 ದಿನ ಇರುತ್ತೆ. ಈ ರೀತಿ ಬಂದಿದೆ ನೋಡಿ.